ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಐತಿಹಾಸಿಕ ಜಕ್ಕೂರು ಏರೋಡ್ರೋಮ್ನ ಮೇಲ್ದರ್ಜೆಗೆ ಏರಿಸುವುದಕ್ಕೆ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ತರಬೇತಿ ನಿಲ್ಲಿಸಲಿದೆ ಜಕ್ಕೂರು ಏರೋಡ್ರೋಮ್. ಹೈಟೆಕ್ ಮಾಡಲು ಪಣತೊಟ್ಟ ರಾಜ್ಯ ಸರ್ಕಾರ. ಉತ್ತರ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಐತಿಹಾಸಿಕ ಜಕ್ಕೂರು ಏರೋಡ್ರೋಮ್ ಯಾವುದೇ ಕಾರಣಕ್ಕೂ ಬಂದ್ ಆಗುವುದಿಲ್ಲ. ರಿಯಲ್ ಎಸ್ಟೇಟ್ ಮಾಫಿಯಾ ಹಾಗೂ ರಾಜಕಾರಣಿಗಳ ಯಾವುದೇ ಒತ್ತಡಕ್ಕೂ ಸರ್ಕಾರ ಮಣಿಯುವುದಿಲ್ಲ. ಹೀಗಂತ ಡಿಸಿಎಂ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ಮಹಾರಾಜರು ನೀಡಿದ ಈ ಜಾಗವನ್ನ ಅದೇ ತರಬೇತಿ ಉದ್ದೇಶಕ್ಕಾಗಿ ಕಾಯ್ದುಕೊಳ್ಳುವುದರ ಜೊತೆಗೆ ವಿವಿಐಪಿಗಳ ಸಂಚಾರಕ್ಕೆ ಅನುಕೂಲವಾಗುವಂತೆ ಹೈಟೆಕ್ ಆಗಿ ಮೇಲ್ದರ್ಜೆಗೆ ಏರಿಸಲು ಸರ್ಕಾರ ಮುಂದಾಗಿದೆ. 75 ವರ್ಷಗಳ ಭವ್ಯ ಇತಿಹಾಸ, ದ್ವಿತೀಯ ಮಹಾಯುದ್ಧದ ಕನೆಕ್ಷನ್. 1940ರ ದಶಕದಲ್ಲಿ ಬ್ರಿಟಿಷರು ರಾಯಲ್ ಏರ್ಫೋರ್ಸ್ ಮಿಲಿಟರಿ ಅಗತ್ಯಗಳಿಗಾಗಿ ಈ ತಾತ್ಕಾಲಿಕ ಏರ್ಫೀಲ್ಡ್ ನಿರ್ಮಿಸಿದ್ರು. ಮೈಸೂರು ಅರಸರ ಉದಾರ ಕೊಡುಗೆ. ದ್ವಿತೀಯ ಮಹಾಯುದ್ಧದ ನಂತರ ನಾಗರಿಕ ವಿಮಾನಯಾನ ಮತ್ತು ಪೈಲಟ್ ತರಬೇತಿಯನ್ನು ಪ್ರೋತ್ಸಾಹಿಸಲು ಮೈಸೂರು ಸಂಸ್ಥಾನದ ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು 214 ಎಕರೆ ಭೂಮಿಯನ್ನ ಸರ್ಕಾರಕ್ಕೆ ಕೊಡುಗೆಯಾಗಿ ನೀಡಿದರು. ಪ್ರಥಮ ತರಬೇತಿ ಶಾಲೆ ಏರೋಡ್ರೋಮ್. 1949ರ ಮಾರ್ಚ್ 26ರಂದು ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಇಲ್ಲಿ ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಶಾಲೆಯನ್ನು ಉದ್ಘಾಟನೆ ಮಾಡಿದ್ರು. ಅಂದಿನಿಂದ ಇದು ಸಾವಿರಾರು ಪೈಲಟ್ಗಳಿಗೆ ಅಡಿಪಾಯವಾಗಿದೆ. ಕೋಟ್ಯಂತರ ರೂಪಾಯಿ ಮೌಲ್ಯದ ಈ ಜಾಗದ ಮೇಲೆ ಕಣ್ಣಿಟ್ಟಿರುವಂತಹ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಆಸೆಗೆ ಸರ್ಕಾರ ಪೂರ್ಣ ವಿರಾಮ ಇಟ್ಟಿದೆ. ಏರೋಡ್ರೋಮ್ ಆಧುನೀಕರಣ ಮತ್ತು ರನ್ವೇ ವಿಸ್ತರಣೆಗಾಗಿ ಸರ್ಕಾರ ಇನ್ನು 10 ಎಕರೆ ಭೂಮಿಯನ್ನು ಖರೀದಿ ಮಾಡಲಿದೆ. ಸಚಿವರು, ಶಾಸಕರು ಹಾಗೂ ವಿವಿಐಪಿಗಳ ರಾಜ್ಯ ಪ್ರವಾಸ ಮತ್ತು ಸಂಚಾರಕ್ಕೆ ಸುಲಭವಾಗುವಂತೆ ವಿಮಾನ ನಿಲ್ದಾಣದ ಮಾದರಿಯಲ್ಲೇ ರನ್ವೇ ಮತ್ತು ಹೆಲಿಪ್ಯಾಡ್ಗಳನ್ನು ಮೇಲ್ದರ್ಜೆಗೆ ಏರಿಸಲಾಗುತ್ತೆ. ಮೈಸೂರು ರಾಜಮನೆತನ ಯಾವುದೇ ತರಬೇತಿ ಉದ್ದೇಶಕ್ಕಾಗಿ ಜಾಗ ಕೊಟ್ಟಿತ್ತು, ಅದೇ ಫ್ಲೈಯಿಂಗ್ ಸ್ಕೂಲ್ ಮತ್ತು ಎನ್ಸಿಸಿ ಏರ್ ವಿಂಗ್ ಕಾರ್ಯಚಟುವಟಿಕೆಗಳು ಯಥಾವತ್ತು ಮುಂದುವರಿಯಲಿವೆ ಅಂತ ಸಚಿವರು ತಿಳಿಸಿದ್ದಾರೆ. ಅದೇನ ಹೇಳಿದ್ನಲ್ಲ, ವಿಸ್ತೃತವಾಗಿ ಚರ್ಚೆ ಆಗಿದೆ. ಕ್ಯಾಬಿನೆಟ್ನಲ್ಲಿ ನೀವು ಹೇಳಿದ ಅಂಶಗಳೆಲ್ಲ ಬಂದಿದೆ. ಇಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಬೇಕು, ಇಲ್ಲಿ ಶಾಪಿಂಗ್ ಮಾಲ್ ಮಾಡಬೇಕು, ಕನ್ವೆನ್ಷನ್ ಸೆಂಟರ್ ಮಾಡಬೇಕು, ಇದೆಲ್ಲ ಚರ್ಚೆ ಆಗಿದೆ. ಚರ್ಚೆ ಆಗಿ ಕಡೆಗೆ ಗವರ್ಮೆಂಟ್ ತೀರ್ಮಾನ ತಗೊಳ್ತು, ಕ್ಯಾಬಿನೆಟ್, ವಿ ವಿಲ್ ನಾಟ್ ಕ್ಲೋಸ್ ಡೌನ್ ದಿಸ್ ಅಂಡ್ ಶಿಫ್ಟ್, ಆ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿ ತೀರ್ಮಾನ ಆಗಿದೆ. ಸೊ ಸರ್ಕಾರ ತೀರ್ಮಾನ ಮಾಡಿದೆ. ನನ್ನ ಅಭಿಪ್ರಾಯ ಬೇರೆ ಇರಬಹುದು. ನನಗೆ ಕ್ಯಾಬಿನೆಟ್ ಒಳಗಡೆ ಕೆಲವರೆಲ್ಲರೂ ಕೂಡ ಇಲ್ಲ ಕ್ಲೋಸ್ ಮಾಡಿ ಅಲ್ಲಿ ಹಾಕೋಣ ಇಲ್ಲ ಹಾಕೋಣ ಅಂತ ಸಲಹೆ ಕೊಟ್ಟವರು ಇದ್ದಾರೆ, ಇಲ್ಲ ಕ್ಲೋಸ್ ಮಾಡಬೇಡಿ ಅಂತ ಹೇಳಿದವರು ಇದ್ದಾರೆ. ಬಟ್ ಅಲ್ಟಿಮೇಟ್ಲಿ ಗವರ್ಮೆಂಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್. ಬೆಳೀತಾ ಇರುವಂತಹ ಸಿಲಿಕಾ ಸಿಟಿಯಲ್ಲಿ ಖಾಸಗಿಯವರ ಕಣ್ಣು ಬಿದ್ದಿದ್ದ ಜಕ್ಕೂರು ಏರೋಡ್ರೋಮ್ಗೆ ಸರ್ಕಾರ ಈ ನಿರ್ಧಾರ ಹೊಸ ಜೀವ ನೀಡಿದೆ. ಮೈಸೂರು ಮಹಾರಾಜರ ದೃಷ್ಟಿಕೋನವನ್ನು ಗೌರವಿಸಿ ಇತಿಹಾಸವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರದ ಈ ನಿರ್ಧಾರ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ.